ನಮಸ್ಕಾರ ಸ್ನೇಹಿತರೆ. ತಾಯಿ ಎಂಬ ಪದವನ್ನು ಕೇಳಿದಾಗಲೇ ಮನಸ್ಸಿನಲ್ಲಿ ಅಪಾರವಾದ ಭಕ್ತಿ, ಪ್ರೀತಿ, ಕೃತಜ್ಞತೆ ಮತ್ತು ಗೌರವ ಮೂಡುತ್ತದೆ. ಕನ್ನಡದಲ್ಲಿ ತಾಯಿಗಿಂತ ದೇವರಿಲ್ಲ ಎಂಬ ಹೇಳಿಕೆ ತಾಯಿ ಮಹಿಮೆ, ಅವಳ ತ್ಯಾಗ ಮತ್ತು ನಿರಂತರ ಪ್ರೀತಿಯ ಬಗ್ಗೆ ನಮಗೆ ಎಚ್ಚರಿಸುತ್ತದೆ. ಈ ನುಡಿಗಟ್ಟಿನ ಅರ್ಥ ತಾಯಿ ಎಂದರೆ ದೇವರಿಗಿಂತಲೂ ಶ್ರೇಷ್ಠಳು, ಏಕೆಂದರೆ ತನ್ನ ಮಕ್ಕಳಿಗೆ ಪ್ರೀತಿಯನ್ನು ನೀಡುವ ಮೊದಲ ದೇವತೆಯ ತಾಯಿ. ತಾಯಿ ಎಂಬುದು ಕೇವಲ ಸಂಬಂಧವಲ್ಲ, ಅದು ತ್ಯಾಗ, ತಾಳ್ಮೆ, ಸಹನೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಮನುಷ್ಯನಿಗೆ ಪ್ರಪಂಚದಲ್ಲಿ ಮೊದಲ ಗುರು ತಾಯಿಯೇ ಆಗಿದ್ದಾಳೆ. ಮಗುವಿನ ಮೊದಲ ಹಂತದಲ್ಲೇ ತಾಯಿ ಅವನಿಗೆ ಜೀವನ ಪಾಠಗಳನ್ನು ಕಲಿಸುತ್ತಾಳೆ. ಒಂದು ಮಗು ಮೊದಲು ತಾಯಿಯ ಮಾತನ್ನು ಕೇಳುತ್ತದೆ, ಆಕೆಯ ಪ್ರೀತಿಯಲ್ಲಿ ಬೆಳೆಯುತ್ತದೆ. ತಾಯಿ ತನ್ನ ಮಗುವಿಗಾಗಿ ಎಲ್ಲ ತ್ಯಾಗವನ್ನು ಮಾಡುತ್ತಾಳೆ. ಕಷ್ಟ ಸಂಕಟಗಳು ಬಂದಾಗಲೂ ತನ್ನ ತೊಂದರೆಗಳ ಬಗ್ಗೆ ಯೋಚಿಸದೆ ಮಗುವಿಗೆ ರಕ್ಷಣೆಯಾಗುತ್ತಾಳೆ. ಹೀಗಾಗಿ ತಾಯಿಯ ಪ್ರೀತಿ ಸ್ವಾರ್ಥರಹಿತ ಮತ್ತು ದೇವರ ಅನುಗ್ರಹದಂತೆ ಶುದ್ಧವಾದ್ದು. ಭಾರತೀಯ ಪುರಾಣಗಳಲ್ಲಿ ತಾಯಿಯ ಸ್ಥಾನ ದೇವರಿಗಿಂತಲೂ ಮಹತ್ವವಾಗಿದೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಮತ್ತು ಅನೇಕ ಬೇರೆ ಧಾರ್ಮಿಕ ಗ್ರಂಥಗಳಲ್ಲಿ ತಾಯಿಯ ಮಹತ್ವವನ್ನು ವ್ಯಕ್ತಪಡಿಸಲಾಗಿದೆ. ಉದಾಹರಣೆಗೆ, ಶ್ರೀರಾಮನು ತಾಯಿ ಕೌಸಲ್ಯೆಯ ಮಾತುಗಳನ್ನು ಗೌರವಿಸುತ್ತಾನೆ. ಭಕ್ತ ಪ್ರಹ್ಲಾದನ ತಾಯಿ ತನ್ನ ಮಗನನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತಾಳೆ. ಕನ್ನಡದ ಸುಪ್ರಸಿದ್ಧ ಕವಿ ಬಸವಣ್ಣನವರು ತಾಯಿಯ ಸೇವೆ ಮಾಡಿದರೆ ದೇವರ ಸೇವೆ ಮಾಡಿದಂತೆ ಎಂದು ಹೇಳಿದ್ದಾರೆ. ಇದು ತಾಯಿಯ ಸೇವೆಯ ಮಹತ್ವವನ್ನು ತೋರುತ್ತದೆ. ತಾಯಿ ಕೇವಲ ಜನ್ಮ ನೀಡುವವಳಷ್ಟೇ ಅಲ್ಲ, ಮಗುವಿಗೆ ಉತ್ತಮ ಜೀವನ, ಸಂಸ್ಕಾರ ಮತ್ತು ಜ್ಞಾನವನ್ನು ಕೊಡುವವಳು. ಬಾಲ್ಯದ ದಿನಗಳಲ್ಲಿ ತಾಯಿ ಮಗುವನ್ನು ತಾನು ಹೊತ್ತುಕೊಳ್ಳುವಂತೆ. ತಾಯಿಯ ಪ್ರೀತಿ ಸಾವು ಬದುಕಿನ ಅಂಚಿನಲ್ಲಿದ್ದರೂ ಸಹ ಕಡಿಮೆಯಾಗದು. ತಾಯಿ ತನ್ನ ಕುಟುಂಬದ ಒಗ್ಗೂಡಿಸುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಇಂದು ಭೌತಿಕತಾವಾದಿ ಜಗತ್ತಿನಲ್ಲಿ ಕೆಲವು ತಾಯಿಯ ಮಹತ್ವವನ್ನು ಮರೆಯುತ್ತಿದ್ದಾರೆ. ವೃದ್ಧಾಶ್ರಮಗಳಲ್ಲಿ ತಮ್ಮ ತಾಯಿಯನ್ನು ಬಿಟ್ಟು ಬರುವವರ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ತಾಯಿಯ ಮಹಿಮೆ ಎಂದಿಗೂ ಕಡಿಮೆಯಾಗದು. ತಾಯಿಯ ಪ್ರೀತಿಗೆ ದೇವರಿಗೂ ಸಾಟಿಯಿಲ್ಲ. ತಾಯಿ ಮತ್ತು ದೇವರನ್ನು ಹೋಲಿಸಿದರೆ ತಾಯಿಯ ಶ್ರೇಷ್ಠತೆಯು ಮತ್ತಷ್ಟು ಸ್ಪಷ್ಟವಾಗುತ್ತದೆ. ದೇವರನ್ನು ನಾವು ಭಜಿಸುತ್ತೇವೆ, ಪೂಜಿಸುತ್ತೇವೆ. ಆದರೆ ನಮ್ಮನ್ನು ಕಟ್ಟಿ ಪೋಷಿಸುವ ತಾಯಿ, ಪ್ರೀತಿಯಿಂದ ಬೆಳೆಸುವ, ಜೀವನ ಪಾಠವನ್ನು ಕಲಿಸುವವರು ತಾಯಿಯೇ ಆಗಿದ್ದಾಳೆ. ತಾಯಿಯ ಪ್ರೀತಿ ನಿರಂತರ ಮತ್ತು ಅಪಾರವಾಗಿದೆ. ಇಂತಹ ಪ್ರೀತಿಯನ್ನು ನಾವು ಯಾರಿಂದಲೂ ನಿರೀಕ್ಷಿಸಲಾಗದು. ದೇವರೇನು ದೈವಿಕ ಶಕ್ತಿಯನ್ನು ಒದಗಿಸುತ್ತಾನೆ, ಆದರೆ ತಾಯಿ ನಮ್ಮನ್ನು ಹತ್ತಿರ ಇಟ್ಟುಕೊಂಡು ಪ್ರೀತಿಯಿಂದ ಕಾಪಾಡುತ್ತಾಳೆ. ತಾಯಿಗಿಂತ ದೇವರಿಲ್ಲ ಎಂಬ ಮಾತು ತಾಯಿಯ ಮಹತ್ವವನ್ನು ವಿವರಿಸುತ್ತದೆ. ತಾಯಿಯ ಪ್ರೀತಿಯನ್ನು ಯಾವ ದೊಡ್ಡ ಸಂಪತ್ತು, ಅಧಿಕಾರ ಅಥವಾ ಯಶಸ್ಸಿನಿಂದಲೂ ಹೋಲಿಸಲು ಸಾಧ್ಯವಿಲ್ಲ. ನಾವು ತಾಯಿಯ ಸೇವೆ ಮಾಡಬೇಕು, ಅವಳಿಗೆ ಗೌರವ ನೀಡಬೇಕು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಿ ತಾಯಿಯ ಹೆಮ್ಮೆ ಮಾಡಿಸಬೇಕು. ಅಂತಿಮವಾಗಿ, ತಾಯಿಯ ಮಹಿಮೆ ಹತ್ತಿರದಲ್ಲಿರುವಾಗ ದೇವರನ್ನು ತಲುಪಬೇಕಾಗಿಲ್ಲ. ತಾಯಿಯ ಪ್ರೀತಿಯು ದೇವರ ಅನುಗ್ರಹವೇ ಸರಿ. ಧನ್ಯವಾದಗಳು.